ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಇತ್ತೀಚಿನ ಸಿಪ್ರಿ ಇಯರ್ ಬುಕ್ 2025 ವರದಿಯ ಪ್ರಕಾರ ಭಾರತ ಅಣು ತಂತ್ರಜ್ಞಾನದ ಶಕ್ತಿಯಲ್ಲಿ ನಡೆಯುತ್ತಿರುವ ಒಂದು ಶಾಂತ ಆದರೆ ಅತ್ಯಂತ ಮಹತ್ವದ ಬದಲಾವಣೆಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಪ್ರಕಾರ ಭಾರತದ ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ SFC ಈಗ ಕ್ಷಿಪಣಿಗಳನ್ನು ಕ್ಯಾನಿಸ್ಟರೈಸ್ಡ್ ಲಾಂಚರ್ಸ್ನ ಒಳಗೆ ಇಡುವ ವ್ಯವಸ್ಥೆಗೆ ಸಾಗುತ್ತಿದೆ. ಅಂದರೆ ಕ್ಷಿಪಣಿಗಳು ಈಗ ಸುರಕ್ಷಿತ ಟ್ಯೂಬ್ಗಳೊಳಗೆ ಸೀಲ್ಡ್ ಆಗಿ ನ್ಯೂಕ್ಲಿಯರ್ ವಾರ್ಹೆಡ್ ಜೊತೆಗೆ ಪ್ರೀಮೇಟೆಡ್ ಆಗಿ ಸಿದ್ಧ ಸ್ಥಿತಿಯಲ್ಲಿ ಇರುತ್ತವೆ. ಇದು ಹಿಂದಿನ ಪದ್ಧತಿಗೆ ಸಂಪೂರ್ಣ ಭಿನ್ನ. ಮೊದಲೇನಿತ್ತು ಅಂದರೆ ವಾರ್ಹೆಡ್ ಮತ್ತು ಮಿಸೈಲ್ ಬೇರೆ ಬೇರೆ ಜಾಗದಲ್ಲಿ ಸಂಗ್ರಹವಾಗುತ್ತಿತ್ತು. ಇದೀಗ ಭಾರತವು ರೆಸ್ಪಾನ್ಸ್ ಟೈಮನ್ನು ಕಡಿಮೆ ಮಾಡೋದು, ಆದರೆ ರೆಸ್ಟ್ರೈಂಟ್ ಮತ್ತು ರೆಸ್ಪಾನ್ಸಿಬಲ್ ನ್ಯೂಕ್ಲಿಯರ್ ಪಾಲಿಸಿಯನ್ನು ಉಳಿಸಿಕೊಳ್ಳೋದು, ಈ ಎರಡರ ನಡುವಿನ ಬ್ಯಾಲೆನ್ಸ್ ಅನ್ನು ಸಾಧಿಸುತ್ತಿದೆ. ಕ್ಯಾನಿಸ್ಟರೈಸೇಷನ್ ಅಂದರೆ ಏನು? ಇದು ಕ್ಷಿಪಣಿಗಳನ್ನು ರಕ್ಷಿತ ಟ್ಯೂಬ್ಗಳಲ್ಲಿ ಮುಚ್ಚಿ ಲಾಂಚ್ ರೆಡಿ ಸ್ಥಿತಿಯಲ್ಲಿ ಇಡುವ ವ್ಯವಸ್ಥೆ. ಇದರಿಂದ ಆಗೋ ಲಾಭಗಳು, ಲಾಂಚ್ ಮಾಡಲು ಬೇಕಾಗೋ ಸಮಯ ಬಹಳ ಕಡಿಮೆಯಾಗುತ್ತದೆ. ಎನಿಮಿ ಪ್ರೀ ಎಂಪ್ಟಿವ್ ಸ್ಟ್ರೈಕ್ ಆಗಿದ್ದರೂ ಮಿಸೈಲ್ ಸರ್ವೈವಬಿಲಿಟಿ ಹೆಚ್ಚಾಗುತ್ತದೆ. ಮೊಬೈಲ್ ಲಾಂಚರ್ಸ್ ಅನ್ನು ಬೇಗ ಡಿಸ್ಪರ್ಸ್ ಮಾಡಬಹುದು. ಆಪರೇಷನಲ್ ರೆಡಿನೆಸ್ ಬಹಳ ಮಟ್ಟಿಗೆ ಹೆಚ್ಚುತ್ತದೆ. ಸಿಪ್ರಿಯ ವರದಿಯ ಪ್ರಕಾರ ಭಾರತದ ಹೊಸ ಕ್ಷಿಪಣಿ ವ್ಯವಸ್ಥೆಗಳು ಈ ಬದಲಾವಣೆಯ ಮುಂಚೂಣಿಯಲ್ಲಿ ಇವೆ. ಅದರಲ್ಲೂ ಕ್ಯಾನಿಸ್ಟರೈಸ್ಡ್ ಅಗ್ನಿ P ಹಾಗೂ MIRV ಕೇಪಬಲ್ ಅಗ್ನಿ 5 ಇವುಗಳನ್ನು ಈಗಾಗಲೇ ವಾರ್ಹೆಡ್ ಜೊತೆಗೆ ಟ್ರಾನ್ಸ್ಪೋರ್ಟ್ ಮಾಡಬಹುದು. ಭವಿಷ್ಯದಲ್ಲಿ ಫುಲ್ಲಿ ಆಪರೇಷನಲ್ ಆದಮೇಲೆ ಒಂದು ಕ್ಷಿಪಣಿಯಲ್ಲೇ ಮಲ್ಟಿಪಲ್ ವಾರ್ಹೆಡ್ ಹೊರುವ ಸಾಮರ್ಥ್ಯವೂ ಬರಬಹುದು. ಇದು ಭಾರತದ ನ್ಯೂಕ್ಲಿಯರ್ ಟ್ರಯಾಡ್, ಲ್ಯಾಂಡ್, ಏರ್ ಹಾಗೂ ಸಿ ಈ 3 ಕ್ಷೇತ್ರಗಳ ಪರಿಪಕ್ವತೆಯನ್ನು ತೋರಿಸುತ್ತದೆ. ಆದರೂ ಭಾರತದ ಮೂಲ ತತ್ವ ಒಂದೇ, ಕ್ರೆಡಿಬಲ್ ಮಿನಿಮಮ್ ಡಿಟರೆನ್ಸ್. ಅಂದರೆ ಅಗತ್ಯವಿರುವಷ್ಟು ಶಕ್ತಿ ಮಾತ್ರ, ಆದರೆ ಸಂಪೂರ್ಣ ವಿಶ್ವಾಸಾರ್ಹ ಡಿಟರೆನ್ಸ್. ಈ ಲ್ಯಾಂಡ್ ಬೇಸ್ಡ್ ಶಕ್ತಿಯ ಜೊತೆಯಾಗಿ ಭಾರತದ ಸಿ ಬೇಸ್ಡ್ ಡಿಟರೆನ್ಸ್ ಕೂಡ ಈಗ ಬಹಳ ಬಲವಾಗುತ್ತಿದೆ. ಸಿಪ್ರಿಯ ವರದಿ ಹೇಳುವಂತೆ ಭಾರತದ SSBN ಡಿಟರೆನ್ಸ್ ಪೆಟ್ರೋಲ್ಸ್ ಈಗ ಹೆಚ್ಚಾಗಿ ನಡೆಯುತ್ತಿವೆ. SSBN ಅಂದರೆ ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮೆರೀನ್ಸ್. ಉದಾಹರಣೆಗೆ INS ಅರಿಹಂತ್ ಅದರ ಮುಂದಿನ ಸಕ್ಸೆಸರ್ ಸಬ್ಮೆರೀನ್ಸ್ ಆಗಿದೆ. ಇವುಗಳಲ್ಲಿ ಇರುವ SLBM ಮಿಸೈಲ್ಸ್ ಸಬ್ಮೆರಿನ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಈಗಾಗಲೇ ನ್ಯೂಕ್ಲಿಯರ್ ವಾರ್ಹೆಡ್ ಜೊತೆಗೆ ಪ್ರಿಮೇಟೆಡ್ ಆಗಿ ಲಾಂಚ್ ರೆಡಿ ಸ್ಥಿತಿಯಲ್ಲೇ ಪೆಟ್ರೋಲ್ ಮಾಡುತ್ತಿವೆ. ಅಂದರೆ ಸಮುದ್ರದೊಳಗೆ ಇದ್ದರೂ ಭಾರತದ ಅಣುಶಕ್ತಿ ಯಾವ ಕ್ಷಣಕ್ಕೂ ಆಪರೇಷನಲ್ ರೆಡಿನೆಸ್ನಲ್ಲಿ ಇರುತ್ತದೆ. ಅಂದರೆ ಭಾರತದ ಮೇಲೆ ಮೊದಲ ಅಣು ದಾಳಿ ನಡೆದರೂ ಸಹ ಪ್ರತಿ ದಾಳಿ ಮಾಡುವ ಶಕ್ತಿಯನ್ನು ಭಾರತ ಉಳಿಸಿಕೊಂಡಿರುತ್ತದೆ. ಇದೇ ಎಫೆಕ್ಟಿವ್ ನ್ಯೂಕ್ಲಿಯರ್ ಡಿಟರೆನ್ಸ್ನ ಮೂಲ ತತ್ವ. ಇದೇ ಅನ್ಸ್ಟೇಬಲ್ ರೀಜನ್ ಸೆಕ್ಯೂರಿಟಿ ಪರಿಸ್ಥಿತಿಯಲ್ಲಿ ದೇಶದ ಭದ್ರತೆಗೆ ಬ್ಯಾಕ್ ಬೋನ್ ಆಗಿರುವ ಶಕ್ತಿ. ಸರಳವಾಗಿ ಹೇಳಬೇಕಂದ್ರೆ ಭಾರತ ಈಗ ನ್ಯೂಕ್ಲಿಯರ್ ವೆಪನ್ಸ್ ಅನ್ನು ಶೋ ಆಫ್ ಮಾಡುವ ದಿಕ್ಕಿಗೆ ಹೋಗುತ್ತಿಲ್ಲ. ಆದರೆ ಸರ್ವೈವಬಿಲಿಟಿ, ರೆಡಿನೆಸ್, ರೆಸ್ಪಾನ್ಸ್ ಕೇಪಬಿಲಿಟಿ, ಸೆಕೆಂಡ್ ಸ್ಟ್ರೈಕ್ ಅಶ್ಯೂರೆನ್ಸ್ ಈ ಎಲ್ಲವನ್ನು ಕ್ವೈಟ್ಲಿ ಸ್ಟ್ರೆಂಥನಿಂಗ್ ಮಾಡುತ್ತಾ ಇದೆ. ಇದು ಅಗ್ರೆಷನ್ ಅಲ್ಲ, ಇದು ಡಿಟರೆನ್ಸ್ ಸ್ಟೆಬಿಲಿಟಿ. ಇದು ವಾರ್ ಮೈಂಡ್ಸೆಟ್ ಅಲ್ಲ, ಇದು ಪೀಸ್ ಥ್ರೂ ಸ್ಟ್ರೆಂತ್ ಸ್ಟ್ರಾಟಜಿ. ಭಾರತದ ನ್ಯೂಕ್ಲಿಯರ್ ಪೋಸ್ಚರ್ ಈಗ ಸಿಂಬಾಲಿಕ್ ಡಿಟರೆನ್ಸ್ ಅಲ್ಲ, ಅದು ಆಪರೇಷನಲ್ ಡಿಟರೆನ್ಸ್ ಆಗ್ತಾ ಇದೆ, ಸ್ಟ್ರಕ್ಚರ್ಡ್ ಡಿಟರೆನ್ಸ್ ಆಗ್ತಾ ಇದೆ, ಸರ್ವೈವಬಲ್ ಡಿಟರೆನ್ಸ್ ಕೂಡ ಆಗ್ತಾ ಇದೆ. ಇದು ಹೊಸ ಯುಗದ ಭಾರತೀಯ ಸ್ಟ್ರಾಟಜಿಕ್ ಡಾಕ್ಟರಿನ್ ಆಗಿದೆ. ಶಾಂತಿಯ ಭದ್ರತೆ ಶಕ್ತಿಯಲ್ಲಿ ಅಡಗಿದೆ ಮತ್ತು ಶಕ್ತಿಯ ಸ್ಥಿರತೆ ಜವಾಬ್ದಾರಿಯಲ್ಲಿ ಅಡಗಿದೆ. ಇದೇ ಭಾರತದ ನ್ಯೂಕ್ಲಿಯರ್ ತತ್ವಶಾಸ್ತ್ರ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ,
ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.